ಗುಡ್ ಈವ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಬಂದು ನಾಲೆ. ಇದು ಸದಾಕಾಲ ನಿರಂತರವಾಗಿ ಹರಿಯುವಂತಹ ನಾಲೆ. ಇದು ನಂಜನಗೂಡು ಊಟಿ ರೋಡಿಂದ ಒಂದು 5 ಕಿಲೋಮೀಟ್ರ್ ಆಗುತ್ತೆ. ಎಕ್ಸಾಕ್ಟ್ಲಿ 4ರಿಂದ 5 ಕಿಲೋಮೀಟ್ರ್ ಆಗುತ್ತೆ. ಈ ಒಂದು ಡಿಸ್ಟೆನ್ಸಲ್ಲಿ 2 ಎಕರೆ 32 ಕುಂಟೆ ಒಂದು ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಆಲ್ರೆಡಿ ಈ ಪ್ರಾಪರ್ಟಿಗೆ ಅಳತೆ ಎಲ್ಲ ಮಾಡಿಸಿ ಕಲ್ಲೆಲ್ಲ ಹಾಕಿದ್ದಾರೆ ನೋಡಿ. ಫಾರ್ ಎಕ್ಸಾಂಪಲ್ ನೋಡಿ, ಯೆಲ್ಲೋ ಕಲರ್ ಬಣ್ಣಗಳು ಇದೆಯಲ್ಲ, ಕಂಪ್ಲೀಟ್ 2 ಎಕರೆ 38 ಕುಂಟೆಗೂ ಕೂಡ ಅವರು ಅಳತೆ ಮಾಡಿ ಕಲ್ಲಿಟ್ಟಿದ್ದಾರೆ. ಇಲ್ಲೇನು ಈ ಬ್ರಿಡ್ಜ್ ಇದೆಯಲ್ಲ, ಅಳತೆ ಮಾಡುವಾಗ ಇದು ಇಲ್ಲಿಗೆ ಬಂದಿದೆ ಕರೆಕ್ಟಾಗಿದ್ದು. ಸೊ ಆ್ಯಕ್ಚುಲಿ ಇದು ಮೇಲ್ನೋಟಕ್ಕೆ ರಸ್ತೆ ಥರ ಇದುವರೆಗೂ ಇತ್ತಿದ್ದು, ಬಟ್ ಅಳತೆ ಮಾಡಿದಾಗ ಇದು ರಸ್ತೆ ಅಲ್ಲ, ಇದು ಕೂಡ ಈ ಸರ್ವೆ ನಂಬರಲ್ಲೇ ಬರೋವಂಥದ್ದು. ಇದು ಒಟ್ಟು 2 RTC ಇದೆ, ಬಟ್ ಓನರ್ ಒಬ್ಬರೇ, ಒಂದೇ ಫ್ಯಾಮಿಲಿ. ಈ ಭಾಗ ಎಲ್ಲ ಬಂದು ನಾಲೆ, ಈ ಪೂರ್ವಕ್ಕೆ ನಾಲೆ ಇದೆ. ಇದು ಮೈಸೂರು ರಿಂಗ್ ರೋಡಿಂದ ಇಲ್ಲಿಗೆ 25 ಕಿಲೋಮೀಟರ್ಸ್ ಆಗುತ್ತೆ, 25 ಕಿಲೋಮೀಟ್ರ್ ಆಗುತ್ತೆ ನೋಡಿ. ಆಲ್ರೆಡಿ ಅಳತೆ ಮಾಡಿ ಅಲ್ಲೊಂದು ಕಲ್ಲು ಹಾಕಿದಾರಲ್ಲ, ಇದು ಸ್ಟ್ರೈಟ್ ಹೋಗುತ್ತಿದ್ದು. ಇದು ರಸ್ತೆ ಅಲ್ಲ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಸೊ ಇದು ಕೂಡ ಸರ್ವೆ ನಂಬರ್ ಇದು. ಬಟ್ ಇದು ಇಯರ್ಲಿ 2 ಕ್ರಾಪ್ಸ್ ತೆಗಿಬೋದು. ವೆಟ್ಲ್ಯಾಂಡ್ ಇದು, ಯಾಕೆಂದರೆ ಸದಾಕಾಲ ಇಲ್ಲಿ ನೀರು ಇರುತ್ತೆ. ಇದು ಕಂಪ್ಲೀಟ್ ವೆಟ್ಲ್ಯಾಂಡ್ ಇದು. RTCಲ್ಲಿ ಕೂಡ ಹಾಗೇ ಇರೋದು ಇದು. ಸೊ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕೂಡ ಇವರು ತೆಗೆದಿಟ್ಕೊಂಡಿದ್ದಾರೆ. ಸೊ ರೆಡಿ ಟು ರಿಜಿಸ್ಟ್ರೇಷನ್ಗೆ ಇದೆ ಇದು. ಜೊತೆಗೆ ಇದು ಸಾಲನೂ ಕೂಡ ಇತ್ತು, ಬಟ್ ಎಲ್ಲ ಅವರೇ ಕ್ಲಿಯರ್ ಮಾಡಿದ್ದಾರೆ. NOC ತೊಗೊಂಡಿದ್ದಾರೆ ಬ್ಯಾಂಕಿಂದ. ಸೊ ಇದು 8 ಕುಂಟೆ ಕಡಿಮೆ, ಟೋಟಲ್ 3 ಎಕರೆ ಇದೆ. 2 RTC ಬರುತ್ತೆ. ಲ್ಯಾಂಡ್ ಸ್ಕ್ವೇರ್ ಆಗಿದೆ ಇದು. ಅಂದರೆ ವ್ಯವಸಾಯಕ್ಕೆ ತುಂಬ ಚೆನ್ನಾಗಿದೆ. ಅಂದರೆ ಇದು ಒಂದು 5 ಸ್ಟೆಪ್ಸ್ ಕ್ರಾಪ್ಸ್ ಮಾಡಲಿಕ್ಕೆ ತುಂಬ ಸೂಟಬಲ್ ಇದೆ ಇದು. ಅದಕ್ಕೆ ತೇವಾಂಶ ಇದೆ, ನೀರಿಗೇನು ಕೊರತೆ ಇಲ್ಲ. ಇಲ್ಲಿ ಬೋರ್ವೆಲ್ ಒಂದು 20-30 ಅಡಿಗೆ ನೀರು ಬಂದ್ಬಿಡುತ್ತೆ ಇಲ್ಲಿ, ಅಷ್ಟು ಚೆನ್ನಾಗಿದೆ ಏರಿಯಾ. ಆಲ್ರೆಡಿ ಎಲೆಕ್ಟ್ರಿಕ್ ಲೈನ್ ಪಕ್ಕದ ಜಮೀನೆಲ್ಲ ಇದೆ ನೋಡಿ. ಇಲ್ಲೇನು ಈಗ ಲ್ಯಾಂಡ್ ಪಕ್ಕದಲ್ಲಿ ಬನಾನ ಹಾಕಿದಾರಲ್ಲ, ಅಲ್ಲೇ ಕೂಡ ಎಲೆಕ್ಟ್ರಿಕ್ ಲೈನ್ ಇದೆ. ಒಂದು 2 ಕಂಬ ಹಾಕೊಂಡ್ರೆ ಸಾಕು ನೀವು. ಸೊ ನೀರಿಗೆ ಏನು ಕೊರತೆ ಇಲ್ಲ, ಪಕ್ಕದಲ್ಲಿ ಚಾನಲ್ ಇದೆ. ಸೊ ಒಂದು ಓನಾಗಿ ಒಂದು ಬೋರ್ ಹಾಸ್ಕೊಂಡ್ರೆ ಇದು ಕಂಪ್ಲೀಟು ಒಂದು ಒಳ್ಳೆ ಫಾರ್ಮ್ ಮಾಡ್ಬೋದು. ಇದು ನಿಯರ್ ಬೈ ಸಿಟಿ ಇದೆ. ಇದು ನಂಜನಗೂಡಿಗೆ ಜಸ್ಟ್ ಒಂದು 5 ಕಿಲೋಮೀಟರ್ಸಲ್ಲಿ ಇರುವಂತಹ ಒಂದು ಜನರಲ್ ಪ್ರಾಪರ್ಟಿ. ಸೊ ಇದು ಪ್ಲೇನ್ ಲ್ಯಾಂಡ್ ಇದು. ಸೊ ನೀವು ಇದಕ್ಕೆ ತೆಂಗು, ಅಡಿಕೆ ಮತ್ತು ಫ್ರೂಟ್ಸ್ ಎಲ್ಲ ಹಾಕ್ಬೋದು. ಕ್ಲೀನಾಗಿದೆ ಬೌಂಡ್ರಿ. ಸೊ ಎಲ್ಲ ಎಲ್ಲ ಸರ್ವೆ ಮಾಡಿ ಅಳತೆ ಮಾಡಿಸಿದೆ. ಸೊ ಅದಕ್ಕೆ ದಾಖಲೆ ಕೂಡ ಎಲ್ಲ ಇಟ್ಕೊಂಡಿದ್ದಾರೆ ಸರ್ವೇರಿಂದ. ಸೊ ಎಲ್ಲ ನಿಮ್ಮ ಹ್ಯಾಂಡ್ ಓವರ್. ಸೊ ಇದು ರೆಡಿ ಟು ರಿಜಿಸ್ಟ್ರೇಷನ್ ಆಗಿದೆ. 2 ಎಕರೆ 32 ಕುಂಟೆ ಟೋಟಲ್. ಓಕೆ, ಥ್ಯಾಂಕ್ಸ್.